ಎಲ್ಲ ಕನ್ನಡಿಗರಿಗೂ ಈ ನಿಮ್ಮ ಪ್ರೀತಿಯ ಕನ್ನಡಿಗ ಮನೋಜ್ ಕುಮಾರ್ ಅವರು ಮಾಡುತ್ತಿರುವ ನಮಸ್ಕಾರಗಳು ಹಾಗೂ ರೇಖಾ ಮಾಡುತ್ತಿರೋ ನಮಸ್ಕಾರಗಳು. ಈ ವಿಡಿಯೋಗೆ ಸ್ವಾಗತ. ಹಿಂದಿನ ವಿಡಿಯೋನ ನಾವು ನಮ್ಮ ಲಕ್ಷ್ಮಿ ಅಕ್ಕನಿಂದ ಸ್ಟಾರ್ಟ್ ಮಾಡೋಣ. ಅವರು ನಮಗೆ ಅಕ್ಕ ಅಷ್ಟೇ ಅಲ್ಲ, ನಮ್ಮ ಟೈಲರಿಂಗ್ ಟೀಚರ್ ಕೂಡ ಹೌದು. ಬನ್ನಿ ನೋಡೋಣ. ಅವ್ರ ಶಾಪ್ ಹಾಕಿದ್ದಾರೆ, ಶಾಪ್ ತೋರಿಸ್ತೀನಿ, ಮತ್ತು ಅವ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡಿ ಕೊಡ್ತೀನಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ನಾವು ಬೆಳಿಗ್ಗೆಲ್ಲ ಲಕ್ಷ್ಮಿ ಅಕ್ಕನ ಭೇಟಿ ಮಾಡಕ್ಕೆ ಹೋಗೋಣ ಅಂತೇಳಿ ಅವ್ರ ಶಾಪ್ ಇದೆ ಗಾಯ್ಸ್. ನೋಡಿ ಹೇಗಿದೆ, ಬನ್ನಿ ಒಳಗಡೆ ಹೋಗೋಣ. ನೋಡಿ ಗಾಯ್ಸ್, ಅಕ್ಕ ಸ್ವಲ್ಪ ಇವರೇ ನಮ್ಮ ಲಕ್ಷ್ಮಿ ಅಕ್ಕ. ಆ್ಯಂಡ್ ನಮ್ಮ ಟೈಲರಿಂಗ್ ಟೀಚರ್ ಕೂಡ ಹೌದು. ಇವರು ಟೈಲರಿಂಗ್ ಶಾಪ್ ಇಟ್ಟಿದ್ದಾರೆ ವಿತ್ ಬ್ಯೂಟಿಷಿಯನ್ ಕೂಡ. ಈಗ ಮತ್ತೆ ಬಟ್ಟೆ ವ್ಯಾಪಾರನೂ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಗಾಯ್ಸ್, ನಾಳೆಯಿಂದ. ಗಾಯ್ಸ್, ಇದಷ್ಟು ಟೈಲರಿಂಗ್ ಶಾಪ್ಗೆ ಸಂಬಂಧಪಟ್ಟಿದ್ದು. ಇದು ಅಕ್ಕಂದು ಬ್ಯೂಟಿ ಪಾರ್ಲರ್. ಅಕ್ಕ ಸ್ಪಾ, ಬ್ಯೂಟಿ ಪಾರ್ಲರು, ಮೇಕಪ್, ಫೇಶಿಯಲ್, ಐಬ್ರೋ ಎಲ್ಲನೂ ಮಾಡ್ತಾರೆ ಗಾಯ್ಸ್. ಹಾಯ್ ಗಾಯ್ಸ್, ಇವರು ನಮ್ಮ ಲಕ್ಷ್ಮಿ ಅಕ್ಕ. ಇವರು ನಮ್ಗೆ ಟೈಲರಿಂಗ್ ಟೀಚರ್ ಕೂಡ ಹೌದು, ಮತ್ತು ನನಗೆ ಮಾರಲ್ ಕೂಡ ಹೌದು. ಯಾಕಂದರೆ ಇವರು ಒಬ್ಬರೇ ತಮ್ಮ ಕಾಲ ಮೇಲೆ ನಿಂತ್ಕೋಬೇಕಂತೇಳಿ ಮತ್ತು ಟೈಲರಿಂಗ್ ಶಾಪ್ ವಿತ್ ಬ್ಯೂಟಿಷಿಯನ್ ವಿತ್ ಮತ್ತು ಬಟ್ಟೆ ಶಾಪ್ನು ಕೂಡ ಆಗ್ತಿದ್ದಾರೆ. ಸೊ ನನಗೆ ಇವರು ನೋಡ್ತಿದ್ರೆ ಗ್ರೇಟ್ಫುಲ್ ಅನಿಸುತ್ತೆ, ಮತ್ತು ಇವರು ನೋಡಿ ನಾನು ಇದೇ ಥರ ಅನ್ವಯಿಸ್ಕೋಬೇಕು ಅಂತಾನು ಕೂಡ ಅನಿಸುತ್ತೆ. ನಾನು ಏನೋ ಒಂದು ಡೌಟಲ್ಲಿ ಕೇಳ್ತಾ ಇದ್ರೆ ಅಕ್ಕ ಹೇಳ್ತಾರೆ ಯಾವುದೂ ಅಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಮಾಡಿದರೆ ಅಂತೇಳಿ ಒಂದು ಪಾಸಿಟಿವ್ ಆಗಿ ನನಗೆ ಧೈರ್ಯ ತುಂಬ್ತಾರೆ. ಸೊ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ನೋವಲ್ಲಿದ್ದಾಗ ಕೂಡ ಸ್ಪಂದಿಸಿದ್ದಾರೆ. ನನಗೇನೋ ಒಂದು ಡೌಟ್ ಇದ್ದು ನಾನು ಫಸ್ಟ್ ಕೇಳೋದೆ ಅಕ್ಕ ಏನು ಮಾಡಬೇಕು ಹಿಂಗೈತಿ. ಸೊ ಎಲ್ಲರಿಗೂ ಕೂಡ ಸೊಲ್ಯೂಷನ್ ಕೊಡ್ತಾನೆ ಇರ್ತಾರೆ. ಸೊ ಬನ್ನಿ ಕೇಳೋಣ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಬಟ್ ನನಗಂತೂ ಇವರೊಂದು ಮಾರಲ್ ಆಗಿರೋದಂತೂ ಗ್ಯಾರಂಟಿ. ಮುಂದೆ ನಾನು ಯಾರನ್ನಾದ್ರೂ ನನ್ನ ಜೀವನದಲ್ಲಿ ಅನ್ವಯಿಸ್ಕೊತೀನಿ ಅಂದರೆ ಅದು ಅಕ್ಕನ ಮಾತ್ರ. ಏನದಕ್ಕ ಅಕ್ಕ, ಈಗ ನೀವು ಟೈಲರಿಂಗ್ ಕ್ಲಾಸ್ನ ನೀವು ಯಾವಾಗಿಂದ ಕಲಿತೀರಿ? ನಾನು ಟೈಲರಿಂಗ್ ಕಲ್ತಿರೋದು 2016 ಒಳಗೆ. ನನ್ನ ಮಗ ಹುಡುಕಿ ಒಂದು 2-3 ತಿಂಗಳಿಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ದೆ. ಅದಾಗಿರ್ಬೇಕು. ಮತ್ತೆ ನೀವು ಏನು ವರ್ಕ್ ಸ್ಟಾರ್ಟ್ ಮಾಡಿ? ಗಾರ್ಮೆಂಟ್ಸಿಗೆ ಹೋಗ್ತಿದ್ದೆ. ಗಾರ್ಮೆಂಟ್ಸ್ ಒಳಗೆ 6 ವರ್ಷ 8 ತಿಂಗಳು ಕೆಲಸ ಮಾಡೀನಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಇತ್ತು. ಅಲ್ಲಿ ಮುಗಿದ್ಮೇಲೆ ನನಗೆ ಅನಿಸಿರೋದು ಬೇರೆದವ್ರ ಕೈಯಾಗ ಕೆಲಸ ಮಾಡೋದಕ್ಕೆ ನಾನು ಒಂದು ಓನಾಗಿ ಶಾಪ್ ಹಾಕ್ಬೇಕು, ನಾನೇ ಏನಾರು ಮಾಡ್ಬೇಕು. ನನಗೆ ಭಾಳ ವರ್ಷದಿಂದ ಆಸೆ ಇತ್ತು ನಂದು ಓನ್ ಏನಾರು ಮಾಡ್ಬೇಕು ಅಂತ. ಆಮೇಲೆ ಏನು ಮಾಡಿದೆ, ಗಾರ್ಮೆಂಟ್ಸ್ ಬಿಟ್ಟ ಮೇಲೆ ಬಂದಿರೋ PF ಅಮೌಂಟ್ ಒಳಗೆ ಪಾರ್ಲರ್ ಕಲಿತೆ. ಅದ್ರೊಳಗಿನ ಅರ್ಧ ರೂಪಾಯಿ ಇಟ್ಕೊಂಡು ಅದರಿಂದ ಶಾಪ್ ಹಾಕಿದೆ. ಈಗ ಟೈಲರಿಂಗ್ ಮಾತ್ರ ಸ್ಟಾರ್ಟ್ ಮಾಡಿ ನಾನು ಒಂದು 10 ವರ್ಷ ಆಗಿದೆ. ಅದಾದ್ಮೇಲೆ ಪಾರ್ಲರ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯಿತು. ನಾನು ಓನಾಗಿ ಶಾಪ್ ಆಯ್ತು 1.5 ವರ್ಷ. ಅಕ್ಕ, ಈಗ ನೀವು ಟೈಲರಿಂಗ್ ಶಾಪ್ ಹಾಕಿದ್ದೀರಲ್ಲ, ಸೊ ಇದರಲ್ಲಿ ನೀವು ಏನೇ ಸ್ಟಿಚ್ ಮಾಡ್ತೀರೋ ಮತ್ತು ಯಾವ್ಯಾವ ಥರದಲ್ಲಿ? ಲೇಡೀಸ್ ಆಲ್, ಗೌನ್, ಬ್ಲೌಸ್, ಡ್ರೆಸ್ ಆಲ್ ಎಲ್ಲನೂ ಮಾಡ್ತೀವಿ. ಅಂದರೆ ಈಗ ವೆರೈಟೀಸ್ ಕೇಳ್ತಾರೆ, ಮತ್ತು ಈಗ ಎಂಬ್ರಾಯ್ಡರಿ, ಆರಿ ವರ್ಕ್ ಇದೆಲ್ಲ ಮಾಡ್ತೀರಾ? ಆರಿ ವರ್ಕ್ ಎಲ್ಲ ಮಾಡ್ತೀವಿ, ಎಂಬ್ರಾಯ್ಡರಿನೂ ಮಾಡ್ತೀವಿ. ಅಕ್ಕ, ನಿಮ್ಗೆ ಈಗ ಟೈಲರಿಂಗ್ ಶಾಪ್ ಹಾಕಿದ್ದೀರಲ್ಲ, ಸೊ ಈಗ ನಿಮಗೆ ಕಸ್ಟಮರ್ ಹೆವಿ ಆದ್ರೂ ನಿಮ್ಗೇನು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ? ಎಲ್ಲ ಮೇಂಟೈನ್ ಮಾಡೋದು. ಮತ್ತು ನೀವು ಬ್ಯೂಟಿಷಿಯನ್ ಕೂಡ ಹಾಕಿದ್ದೀರಲ್ಲ ಅಕ್ಕ, ಬ್ಯೂಟಿಷಿಯನ್ ಒಳಗಡೆ ನೀವು ಏನೇನು ಮಾಡ್ತೀರಾ? ಬ್ಯೂಟಿಷಿಯನ್ ಒಳಗೆ ಎಲ್ಲ ಹೈಬ್ರೋ ಎಲ್ಲ, ಹೇರ್ ಕಟ್ಟಿಂಗ್, ಹೇರ್ ಸ್ಪಾ, ಕೆರಟಿಂಗ್ ಅವೆಲ್ಲ ಮಾಡ್ತೀವಿ. ಮೇಕಪ್, ಬ್ರೈಡಲ್ ಮೇಕಪ್ ಎಲ್ಲ ಮಾಡ್ತೀರಾ? ಸ್ಟಾರ್ಟಿಂಗ್ ರೇಂಜ್ ನಿಮ್ಗೆ ಎಷ್ಟಿದೆಯಪ್ಪ? 1000 ಸ್ಟಾರ್ಟ್. ಟೈಲರ್ಸ್ ಎಲ್ಲ 1000 ಸ್ಟಾರ್ಟ್. ಮೇಕಪ್ ಬ್ರೈಡಲ್ ಬೇಕಾದ್ರೆ 3000, 3500 ಸ್ಟಾರ್ಟ್. ಮತ್ತು ಈಗ ನಿಮಗೆ ಹೊಸ ಐಡಿಯಾ ಬಂದಿರೋದು ಏನು? ಇವಾಗ ಹೊಸ ಮತ್ತೊಂದು ಏನಾರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಬಟ್ಟೆ ಶಾಪ್ನ ಸ್ಟಾರ್ಟ್ ಮಾಡಿ. ಅಂದರೆ ಯಾವ್ಯಾವ ಥರದ ಬಟ್ಟೆಗಳನ್ನ ಹಾಕಿದ್ದೀರಾ ಈಗ? ಲೇಡೀಸ್ ಸ್ಯಾರಿ, ಬ್ಲೌಸ್ ಪೀಸ್, ಈಗ
ಥರದ್ದೆಲ್ಲ ಹಾಕ್ತೀನಿ ಲೇಡೀಸ್ ಏನು ಬೇಕು ಸೊ ಈಗ ನಿಮ್ಮ ಶಾಪ್ ಇಂಪ್ರೂವ್ಮೆಂಟ್ ಇನ್ನೂ ಬೇರೆ ಒಂದು ಲೆವೆಲಿಗೆ ತಗೊಂಡೋಗ್ಬೇಕನ್ನೋದು ನಿಮ್ಮ ಡ್ರೀಮ್ ಐತಿ. ಸೊ ನಿಮ್ಮ ಡ್ರೀಮ್ ಏನೈತೆ ಅದೆಲ್ಲ ಸಕ್ಸಸ್ ಆಗಲಿ, ದೇವ್ರ ಕೃಪೆ ನಿಮ್ಮ ಸಂಗಡದಲ್ಲಿ ಇರಲಿ, ಇದೇ ಥರ ಬೆಳೀರಿ. ಆ್ಯಂಡ್ ನಮ್ಮ ಯಾವತ್ತೂ ಮರಿಬೇಡ್ರಿ. ಈಗ ನಾನು ಇಲ್ಲಿದೆ, ನೀವು ಓಕೆ ನಮ್ಮ ಮನೆಯಾಗ ಹೋಗಿ ಮೇಲೂ ಕೂಡ ನಾನು ನಿಮ್ಮನ್ನು ಮರೆಯೋದಿಲ್ಲ, ನೀವು ನಮ್ಮನ್ನು ಮರಿಬೇಡ್ರಿ. ಓಕೆ, ಇವರು ನಮ್ಮ ಲವ್ಲಿ ಸಿಸ್ಟರ್. ಫ್ಯಾಮ್ಲಿಗಿಂತ ಹೆಚ್ಚು ಒಂಥರ ನಮಗೆ ಸ್ವಂತ ಅಂತಲೇ ಫೀಲ್ ಆಗಿದೆ. ಇದುವರೆಗೂ ನಮ್ಗೆ ಬೇರೆ ಅನ್ನೋ ಥರ ಫೀಲ್ ಆಗೇ ಇಲ್ಲ. ಸೊ ಆ ಥರ ನಮ್ಗೆ ಪ್ರೀತಿ ಕೊಟ್ಟು ಕೇರ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ಫುಲ್ ಅಕ್ಕ. ನಾನು ನಿಮ್ಮ ಲೈಫ್ನ ನೀವು ಥ್ಯಾಂಕ್ಸ್ಫುಲ್ ಆಗಿನೇ ಇರೋಕ್ಕೆ ಇಷ್ಟಪಡ್ತೀನಿ. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ನನ್ನ ಮನಸ್ಸಿಗೆ ಮಾತು ಯಾವಾಗಿದ್ದನು ನನಗೆ ಹೇಳ್ಕೊತಾನೆ ಬಂದೀನಿ. ಬಟ್ ಇವತ್ತು ನಾನು ವಿಡಿಯೋ ಒಳಗೆ ಬಂದಿದೆ. ಸೊ ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನಿಮ್ಮ ಥರ ಇಂಡಿಪೆಂಡೆಂಟ್ ಆಗಿರೋ ವುಮೆನ್ಸ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ಬೇಕಂದ್ರೆ ಕೈಲಾಗ್ಲಾರ್ದಂದ್ರೂ ಏನೂ ಇಲ್ಲ, ಏನಿಲ್ಲ. ಏನಾರು ಒಂದು ಕಲಿತು ಏನಾರು ಮುಂದೆ ಬರಲಿ. ಅವರು ಕೈಯಾಗ ಕೆಲಸ ಮಾಡೋದಕ್ಕಿಂತ ನಿಮ್ದು ಓನಾಗಿ ಏನಾದ್ರು ಸ್ಟಾರ್ಟ್ ಮಾಡಿ ಜೀವನ ಮುಂದೆ ಬರ್ಬೋದು. ಅಕ್ಕ ಹೇಳ್ತಿದ್ದಾರೆ ಕೂಡ ನಿಜ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳಲ್ಲೂ ಒಂದಲ್ಲ ಒಂದು ಕಲೆ ಇದ್ದೇ ಇರುತ್ತೆ. ಬಟ್ ಅದನ್ನ ಅವರು ಹೊರಗಡೆ ಹಾಕಿರೋದಿಲ್ಲ. ಸೊ ಅವ್ರ ತಮಗಿರೋ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಏನು ಬೇಕಿದ್ದು ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಅಕ್ಕನ ಸಾಕ್ಷಿ. ಸೊ ಎಲ್ಲರೂ ಟ್ರೈ ಮಾಡಿ. ನಿಜ ಹೇಳ್ಬೇಕಂದ್ರೆ ನನಗೂ ಫಸ್ಟ್ ಸ್ಟಾರ್ಟಿಂಗ್ ಹಾಕೋ ಭಾಳ ಭಯ ಇತ್ತು. ಬೇರೆ ಎಲ್ಲ ಕೆಲ್ಸಕ್ಕೆ ಹೋದ್ರಾಗ ಎಲ್ಲ ಲಾಸ್ ಆಗ್ತೈತೇನೋ ಅನ್ನೋ ಭಯದಿಂದನ ಸ್ಟಾರ್ಟ್ ಮಾಡಿದೆ. ಆದರೆ ಆ ಭಯ ನನಗೆ ಒಂದೇ ತಿಂಗಳಾಗ ದೂರ ಆಯಿತು. ಇಷ್ಟ ಇಷ್ಟಪಡ್ತೀನಿ. ಇವನು ಲಕ್ಷ್ಮಿ ಅಕ್ಕನ ಮಗ ಅಲೋಕ್ ಅಂತ. ಅಯ್ಯಪ್ಪ ಅಂತೀವಿ. ಅಯ್ಯಪ್ಪ ಎಲ್ಲರೂ ಪ್ರೀತಿಯಿಂದ ಅಲೋಕ್ ಅಂತ ಕರೀಲ್ಲ. ಅಲೋಕ್ ಹಾಯ್ ಮಾಡು. ಹಾಯ್ ಹಾಯ್. ಅಕ್ಕ, ನಿಮ್ಮ ಶಾಪಿಂದ ಅಡ್ರೆಸ್? ಆನಂದ್ ನಗರ್ ಮೇನ್ ರೋಡ್, ಮಯೂರ್ ನಗರ್, ಸ್ಯಾಡೋ ಬ್ಯಾಗ್ಸ್ ಅಪೋಸಿಟ್. ಸ್ಯಾಡೋ ಬ್ಯಾಗ್ಸ್ ಅಪೋಸಿಟ್. ಎಲ್ಲರೂ ನಮ್ಮ ಶಾಪಿಗೆ ಬರ್ರಿ ಅಂತ ಕರಿ. ಬರೀರಿ ಕಲೀರಿ. ಬರೀರಿ, ಕಲೀರಿ. ಕಲೀರಿ ಕಲೀರಿ, ಮನೆಗೆ ಹೋಗ್ರಿ, ಬದುಕೋಗ್ರಿ. ಬದುಕೋಗ್ರಿ. ಎಲ್ಲಿ ಬರುತ್ತೆ? ಆನಂದ್ ನಗರ್ ಮೇನ್ ರೋಡ್, ಮಯೂರ್ ನಗರ್, ಸ್ಯಾಡೋ ಬ್ಯಾಗ್ಸ್ ಅಪೋಸಿಟ್. ಯಾರ್ಯಾರು ಹುಬ್ಳಿ ಆನಂದ್ ನಗರ್ ನಿಯರ್ ಯಾರ್ಯಾರು ಇದ್ದೀರೋ ನಿಮ್ಗೆಲ್ಲರಿಗೂ ಬೆಸ್ಟ್ ಶಾಪ್ ಬೇಕು ಅಂತಂದ್ರೆ ಲಕ್ಷ್ಮಿ ಟೈಲರಿಂಗ್ ಶಾಪ್ ಆ್ಯಂಡ್ ಬ್ಯೂಟಿಷಿಯನ್ ಶಾಪ್ಗೆ ಎಂಟ್ರಿ ಕೊಡ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಶಾಪ್ ಇದು. ಮತ್ತು ಈ ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಸೊ ಬನ್ನಿ, ನಿಯರ್ ಇದ್ದಾರೆ. ಪ್ರೈಸ್ ಕೂಡ ಇವರಷ್ಟು ಕಡಿಮೆ ಬೇರೆ ಯಾರು ಮಾಡ್ತಾ ಇಲ್ಲ. ಈ ಕಡೆ ಬೇರೆ ಏರಿಯಾದಲ್ಲೆಲ್ಲ ನಾವು ನೋಡೋದಂದ್ರೆ ತುಂಬ ಹೈ ಇರುತ್ತೆ. ಕೆಲವೊಬ್ಬರಿಗೆ ಅದಷ್ಟು ಕೊಡೋಕ್ಕಾಗೋದಿಲ್ಲ. ಬಟ್ ಇವ್ರ ಪ್ರೈಸ್ನ ನೋಡಿ ತಗೊಳ್ತಾರೆ. ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಕ್ಕ 100. ನಾರ್ಮಲ್ ರೋಸ್ 100, ಲೈನಿಂಗ್ ರೋಸ್ 200 ಇಂದ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಮದುಮಕ್ಕಳಿಗೂ ಕೂಡ ಮದುವೆ ಇದ್ದರೆ, ಫಂಕ್ಷನ್ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿಯೊಂದಕ್ಕೂ ಇಲ್ಲಿ ನಿಮಗೆ ಕೈಗೆ ಇಟ್ಕೋ ದರದಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ಬನ್ನಿ ಗಾಯ್ಸ್, ಎಲ್ಲರೂ ಶಾಪ್ಗೆ ವಿಸಿಟ್ ಮಾಡಿ. ಎಲ್ಲರೂ ಮನೋಜ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಕ್ಕ ಬಾಯ್ ಬಾಯ್. ಅಲೋಕ್ ಫೈನಲಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವ್ರಿಗೆ ಹೇಳೋಕ್ಕಾಗೋದು ಇಷ್ಟ ಗೈಸ್. ಗುಡ್ ನೈಟ್, ಬಾಯ್ ಬಾಯ್.